ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿಂದು ಒಂದು ರೆಸಿಪಿ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕನೂ ಇಷ್ಟ ಆಗೋ ರೆಸಿಪಿ ಅಂತ ಹೇಳ್ಬೋದು. ಅದೇನೇ, ಬನ್ನಿ, ಒಂದು ಎಗ್ ಪೊಟೊಟೊ ಫ್ರೈ ಅಂತ ಹೇಳ್ಬೋದು. ನೋಡಿ, ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದು ನೋಡೋಣ ಬನ್ನಿ ಸ್ನೇಹಿತರೆ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬೇಗನೆ ದಿಢೀರನೇ ಮಾಡ್ಬೋದು ಈ ಒಂದು ರೆಸಿಪಿಯನ್ನು. ನೋಡಿ, 2 ಆಲೂಗಡ್ಡೆ ಚಿಕ್ಕ ಸೈಜಿನವನ್ನ ಸಿಪ್ಪೆ ತೆಗೆದು ತೊಳ್ಕೊಂಡು ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದೇ ತೊಗೊಳ್ಳಿ, ಚಿಕ್ಕದು ಇದ್ದಾವೆ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನಾನು. ಬೇಕಾದರೆ 2 ಸಹ ಯೂಸ್ ಮಾಡ್ಬೋದು. ನಾನು 1 ತೊಗೊಂಡಿದ್ದೀನಿ. ನೋಡಿ, ಆಮೇಲೆ ಒಂದು 2 ಚಿಕ್ಕ ಚಿಕ್ಕ ಪೀಸ್ಗಳನ್ನು ಆಗಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಖಾರ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ತೊಗೊಳ್ಳಿ ನೀವು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಟೇಸ್ಟಿ ತಕ್ಕನಾಗೆ ಖಾರದ ಪುಡಿಯನ್ನು ಸಹ ತೊಗೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಅರಿಶಿಣವನ್ನು ತೊಗೊಂಡಿದ್ದೀನಿ. ಆಮೇಲೆ ಟೇಸ್ಟಿಗೆ ತಕ್ಕನಾಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡೋಣ ಅಂತಂದು ಒಂದು 1/2 ಲೆಮನ್ ತೊಗೊಂಡಿದ್ದೀನಿ. ಆಮೇಲೆ ಉಪ್ಪನ್ನು ತೊಗೊಳ್ತೀನಿ ಟೇಸ್ಟಿಗೆ ತಕ್ಕನಾಗೆ. ಬನ್ನಿ, ಯಾವ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ನಾವು ಸ್ಟವ್ ಹಚ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು, ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳೋಣ. ಯಾವುದೇ ರೀತಿಯಾದ ಆಗಿರ್ಬೋದು, ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಫ್ರೈ ಮಾಡೋದಕ್ಕೆ ಅಷ್ಟೇ. ಆಮೇಲೆ ಮಿಕ್ಕಿರುವಂಥ ಆಯಿಲ್ನೆಲ್ಲ ತೆಗೆದುಬಿಡೋಣ ನಾವು ಆಲೂಗಡ್ಡೆಯನ್ನು ಫ್ರೈ ಮಾಡೋದಕ್ಕೆ. ಆಮೇಲೆ ಆಲೂಗಡ್ಡೆಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿಬಿಟ್ಟು ನಾನು ಅದನ್ನ ಹೆಚ್ಕೊಳ್ತೀನಿ ನಾನು. ಈಗ ನೋಡಿ, ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣವೇ ನಾನು ಸಾಸಿವೆ ಮತ್ತು ಇದು ಸಾಸಿವೆ ಎಲ್ಲನೂ ಸಹ ಸಿಡಿಬೇಕು ಪಟ ಪಟ ಅಂತಂದು ಹೇಳ್ಬಿಟ್ಟು. ಆಗಲೇ ಒಂದು ನಾವು ಡಿಶ್ ತಿನ್ನುವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಸಿಡಿಬೇಕಿದು ನೋಡಿ. ಆಮೇಲೆ ನಾನು ಲೋ ಫ್ಲೇಮಲ್ಲೇ ಮಾಡಬೇಕಿದನ್ನು. ನಾನು ಲೋ ಫ್ಲೇಮಲ್ಲಿ ಇರೋದರಿಂದ ಸ್ವಲ್ಪ ಲೇಟ್ ಆಯಿತು ಸಾಸಿವೆ ಸಿಡಿಯೋದಕ್ಕೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಆಲೂಗಡ್ಡೆಯನ್ನು ಚಿಕ್ಕ ಚಿಕ್ಕ ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಅದನ್ನ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೆಸಿಪಿಯಲ್ಲಿ ನಾವು ದಿಢೀರನೇ ಮಾಡಬಹುದು. ಆಲೂಗಡ್ಡೆ ಫ್ರೈ ಮಾಡೋದೇ ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ. ಒಂದು 5 ನಿಮಿಷ, ಒಂದು 5ರಿಂದ 10 ನಿಮಿಷದ ಒಳಗಡೆ ಒಂದು ಫ್ರೈ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಸಿಮ್ಮನ್ನು ಜಾಸ್ತಿ ಮಾಡ್ಕೊಳ್ಳಿ ನೀವು, ಫ್ಲೇಮನ್ನು. ಫ್ರೈ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಆಗಬೇಕಿವು. ಆಗಲೇ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ. ಈ ರೀತಿಯಲ್ಲಿ ಎಲ್ಲನೂ ಸಹ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಂದೇ ಸೈಡ್ ಆಲೂಗಡ್ಡೆ ಅನ್ನುವಂಥದ್ದು ಫ್ರೈ ಆಗುತ್ತೆ. ಹಾಗಾಗಿಬಿಟ್ಟು 2 ಸೈಡು ಫ್ರೈ ಆಗಬೇಕು. ಹಾಗಾಗಿ ಇವು ಫ್ರೈ ಆದರೆ ಗರಿ ಗರಿ ಕ್ರಿಸ್ಪಿ ಥರ ಇರುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಫ್ರೈ ಆಗಿರುವಂಥ ಆಲೂಗಡ್ಡೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಗೂ ಸಹ ಒಂದು ರೀತಿ ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡಿಕೊಡ್ಬೋದು. ಸಂಜೆ ಟೈಮು ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಮಾಡಿಕೊಟ್ರೆ ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ನಾವು ಮೊಟ್ಟೆಯನ್ನು ಯೂಸ್ ಮಾಡಿರ್ತೀವಿ ನೋಡಿ. ಹಾಗಾಗಿಬಿಟ್ಟು ಹಾಗೆ ತಿನ್ನೋದಕ್ಕೆ ಒಬ್ಬೊಬ್ಬರು ಒಂಥರ ಮಾಡ್ಕೊಳ್ತಾರಲ್ವ ಮೊಟ್ಟೆನ. ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬೋದು ನೋಡಿ. ಈಗೆಲ್ಲನೂ ಸಹ ಇದು ಫ್ರೈ ಆಗ್ತಾ ಇದೆ. ಇದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ಒಂದು ಸ್ವಲ್ಪ ಈ ರೆಸಿಪಿಯಲ್ಲಿ ಒಂದು ಸ್ವಲ್ಪ ಸಮಯ ತಗೊಳ್ಳೋದು ಅಂತ ಹೇಳ್ಬೋದು. ಆಮೇಲೆ ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು. ಆಮೇಲೆ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಇದನ್ನು ಡಯಟ್ ಮಾಡೋವಂಥವ್ರೂ ಯೂಸ್ ಮಾಡ್ಬೋದು ಈ ರೆಸಿಪಿಯನ್ನು. ಆಮೇಲೆ ಒಂದು ರೀತಿ ಸಂಜೆ ಟೈಮು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇದು ಫುಲ್ಲು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಇದು ನೋಡಿ. ಈ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಆದಮೇಲೆ ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದನ್ನು. ಆಲೂಗಡ್ಡೆಯನ್ನೆಲ್ಲ ಎತ್ತಿಟ್ಕೊಂಡು ನಾವು ಆನಂತರ ಏನು ಮಾಡಬೇಕು ಅಂದರೆ, ಈ ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ ಆಯಿಲ್ಲು, ಅದನ್ನೆಲ್ಲನೂ ಸಹ ಕಂಪ್ಲೀಟಾಗಿ ನಾವು ತೆಗೆದುಬಿಡಬೇಕು. ಸ್ಟವನ್ನು ಆಫ್ ಮಾಡಿ ನಾವು ಈ ಸಮಯದಲ್ಲಿ ಈ ನೋಡಿ ಉಳಿದಿದೆ ಮಿಕ್ಕಿರುವಂಥ ಎಣ್ಣೆನೆಲ್ಲನೂ ಸಹ ತೆಗಿಬೇಕು ನಾವು. ಸಪ್ರೇಟಾಗಿ ತೆಗೆದುಬಿಟ್ಟು ಈಗ ನೋಡಿ ತೆಗೆದಿದ್ದೀನಿ ನಾನು. ಈಗ ಸ್ವಲ್ಪ ಉಳಿದಿರುವಂಥ ಸಾಸಿವೆ ಜೀರಿಗೆ ಇದ್ದಾವೆ, ಇವು ಅಷ್ಟೇ. ಆಯಿಲ್ಲು ಏನೂ ಇಲ್ಲ. ಈ ಸಮಯದಲ್ಲಿ ನಾವು ನೋಡಿ
ನಾನು ಆಲೂಗಡ್ಡೆನೂ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಒಂದು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ನಾನು ಈಗ. ಈ ರೀತಿಯೆಲ್ಲ ಹಾಕಬೇಕು. ಈ ಮೊಟ್ಟೆ ಹಾಕಿದಾಗ ಒಂದು ನೆನಪಿರಲಿ, ಫುಲ್ಲು ಲೋ ಫ್ಲೇಮಲ್ಲಿರಬೇಕು. ಹೈ ಫ್ಲೇಮು, ಮೀಡಿಯಮ್ ಫ್ಲೇಮ್ ಈ ಥರ ಎಲ್ಲ ಮಾಡಬೇಡಿ. ಲೋ ಫ್ಲೇಮಲ್ಲೇ ಇರಬೇಕು. ಈ ಒಂದು ಮೊಟ್ಟೆಯನ್ನು ಹಾಕಿದಾಗ ನಾವು ಎರಡನ್ನೂ ಸಹ ಸೇರಿಸ್ಕೊಳ್ಳಿ. ನಾನು ಒಂದನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. 2 ಸೇರಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. 2 ಮೊಟ್ಟೆಯನ್ನು ಹಾಕ್ಕೊಂಡ್ರು ನೋಡಿ. ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಈ ಸಮಯದಲ್ಲಿ ನಾವು ಏನೆಲ್ಲ ತೊಗೊಂಡಿದ್ವಿ ನೋಡಿ ತೋರಿಸಿದ್ನಲ್ಲ ನಾನು, ಒಂದು ಸ್ವಲ್ಪ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ಉಪ್ಪನ್ನೇ ತೊಗೊಳ್ಳಿ ನೀವು, ಟೇಸ್ಟಿಗೆ ತಕ್ಕನಾಗೆ ಒಂದು ಸ್ವಲ್ಪ, ಒಂದು 1/4 ಸ್ಪೂನ್ಗಿಂತ ಜಾಸ್ತಿ ಉಪ್ಪನ್ನು ಸೇರಿಸಿದೆ ನಾನು. ಆಮೇಲೆ ನಾವು ಏನೆಲ್ಲ ತೊಗೊಂಡಿದ್ವಲ್ಲ ಎಲ್ಲ, ಖಾರದ ಪುಡಿ ಆಗಿರ್ಬೋದು, ಆಮೇಲೆ ಗರಂ ಮಸಾಲ ನೋಡಿ, ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಆಮೇಲೆ ನಾವು ಏನೆಲ್ಲ ತೊಗೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿನ ಈ ಸಮಯದಲ್ಲೇ ಸೇರಿಸ್ತಾ ಇದ್ದೀನಿ ನಾನು. ಈಗಲೇ ಸೇರಿಸ್ತೀನಿ. ಹಸಿಮೆಣ್ಸಿನ್ಕಾಯಿ ಇನ್ನೊಂದು ಮಾಡ್ಬೋದು, ನಾವು ಆಲೂಗಡ್ಡೆ ಫ್ರೈ ಮಾಡುವಾಗಲೂ ಸಹ ಸೇರಿಸ್ಕೋಬೋದು. ಆಗ ಅದು ಫ್ರೈ ಆಗಿರುತ್ತೆ. ನಾನು ಹಾಗೇ ಸೇರಿಸ್ತಾ ಇದ್ದೀನಿ. ಏಕೆ ಅಂದರೆ ಈ ಸಮಯದಲ್ಲಿ ನಾನು ಸೇರಿಸ್ತೀನಿ ಹಸಿಮೆಣ್ಸಿನ್ಕಾಯಿನ. ಏಕೆ ಅಂದರೆ ನಾವು ಸ್ವಲ್ಪ ತಿನ್ನುವಾಗ ಖಾರ ಇಲ್ಲ ಮೆಣಸಿನ್ಕಾಯಿ, ಹಾಗಾಗಿ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಖಾರ ಅನ್ನೋ ಕಾರಣಕ್ಕೋಸ್ಕರ ನಾನು ಲಾಸ್ಟಲ್ಲಿ ನೋಡಿ ಈಗ ಸೇರಿಸಿದೆ ನಾನು. ಈ ಒಂದು ಸಮಯದಲ್ಲಿ ಎಲ್ಲನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲೋ ಫ್ಲೇಮಲ್ಲೇ ಇರಬೇಕಿದು. ಈಗ ಫ್ರೈ ಆಗಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಆಲೂಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಅದೇನು ಉಪ್ಪು ಖಾರ ನಾವೇನೆಲ್ಲ ಮಸಾಲ ತೊಗೊಂಡಿದ್ದೀವಿ ನೋಡಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು, ಆಮೇಲೆ ನಿಂಬೆಹಣ್ಣನ್ನು ತೊಗೊಂಡಿದ್ನಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ನಿಂಬೆಹಣ್ಣು ಬಂದುಬಿಟ್ಟು ಆಪ್ಷನಲ್ ಆಗಿರುತ್ತೆ. ಬೇಕಾದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣನ್ನು ಸೇರಿಸ್ಕೊಂಡ್ರೆ ಒಂದು ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ನಿಂಬೆಹಣ್ಣನ್ನು ಸೇರಿಸಿ ಒಂದು ಸರಿ ಮಿಕ್ಸನ್ನು ಮಾಡಿ ನಾನು ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ನಂತರ ನಾವು ಏನು ಲಾಸ್ಟಲ್ಲಿ ನಾವು ಏನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ವಿ ನೋಡಿ, ಆ ಒಂದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ಪೂರ್ತಿಯಾಗಿ ಇದು ಲೋ ಫ್ಲೇಮಲ್ಲೇ ಇರಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸನ್ನು ಮಾಡಿ, ಎಲ್ಲನೂ ಖಾರ ಉಪ್ಪು ಎಲ್ಲ ಸಹ ಅದಕ್ಕೆ ಆಲೂಗಡ್ಡೆಗೂ ನಾವು ಫಸ್ಟ್ ಏನು ಉಪ್ಪು ಖಾರ ಏನು ಹಾಕಿರೋದಿಲ್ಲ ನೋಡಿ, ಹಾಗಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಎಲ್ಲನೂ ಸಹ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಲೂಗಡ್ಡೆ. ಹಾಗಾಗಿಬಿಟ್ಟು ನೋಡಿ ಈ ನಂತರದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸನ್ನು ಮಾಡಿದರೆ ಈ ಒಂದು ಟೇಸ್ಟಿಯಾದಂತಹ ಒಂದು ಎಗ್ ಪೊಟಾಟೊ ಫ್ರೈ ಅಂತ ಹೇಳ್ಬೋದು, ಅಥವಾ ಮೊಟ್ಟೆ ಆಲೂಗಡ್ಡೆ ಫ್ರೈ ಅಂತಲೂ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ರೀತಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗೆಲ್ಲನೂ ಸಹ ಇದು ಆಗಿದೆ. ಇದು ಚೆನ್ನಾಗಿ ಎಲ್ಲನೂ ಸಹ ನಾನು ಮಿಕ್ಸ್ ಮಾಡಿದೆ ನೋಡಿ. ಮಿಕ್ಸ್ ಮಾಡಿದ್ಮೇಲೆ ನಾವು ಸರ್ವಿಂಗ್ ಬೌಲಿಗೆ ನಾನು ಈಗ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ನಾವು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇರುತ್ತಲ್ಲ, ಹಾಗೆ ಒಂದು 2 ಸೆಕೆಂಡ್ ನಾನು ಹಾಗೆ ಬಿಟ್ಟೆ. ಏಕೆಂದರೆ ಅದೆಲ್ಲನೂ ಬಿಸಿ ಆಗಬೇಕು ನೋಡಿ. ಹಾಗಾಗಿಬಿಟ್ಟು ಬಿಟ್ಬಿಟ್ಟು ಆಮೇಲೆ ಸ್ಟವನ್ನು ಆಫ್ ಮಾಡಿ ತೆಗೆದುಬಿಟ್ಟು ನಾವೀಗ ಸರ್ವಿಂಗ್ ಬೌಲ್ಗೆ ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ನಾವು ತಿನ್ನೋದಕ್ಕೆ ಕೊಡ್ಬೋದು. ತುಂಬ ನೋಡಿ, ನಾನು ಸ್ವಲ್ಪ ಗಾರ್ನಿಷಿಗೆ ಅಂತಂದು ಹೇಳ್ಬಿಟ್ಟು ಮೇಲೊಂದು ಸ್ವಲ್ಪ ಗಾರ್ನಿಷಿಂಗೆ ಅಂತಂದು ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ನಾನು ಸ್ವಲ್ಪ ಹಾಕಿದ್ದೀನಿ. ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.